ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೈ ಪ್ಲೇಯರ್ ಪವನ್ ಕುಮಾರ್ ಶರಾವತ್ ಅವರು ತೆಲುಗು ಟೈಟನ್ಸ್ ತಂಡಕ್ಕೆ $1.72 ಕೋಟಿಗೆ ಸೋಲ್ಡ್ ಆಗಿದ್ದಾರೆ ಮತ್ತು ಇವರನ್ನು ತೆಗೆದುಕೊಳ್ಳಲು ಬೆಂಗಳೂರು ಮತ್ತು ಮುಂಬೈ ನಡುವೆ ಹಣಾಹಣಿ ನಡೆದಿತ್ತು. ಹೈ ಪ್ಲೇಯರ್ ಪವನ್ ಕುಮಾರ್. ಸಚಿನ್ ತನ್ವರ್ ಅವರು $2.17 ಕೋಟಿಗೆ ತಮಿಳು ತಲವಾರ್ಸ್ ತಂಡಕ್ಕೆ ಸೋಲ್ಡ್ ಆಗಿದ್ದಾರೆ ಮತ್ತು ಇವರು ಮೊದಲಿಗೆ ಪಾಟ್ನಾ ಪೈರೇಟ್ಸ್ ತಂಡಕ್ಕೆ ಆಡುತ್ತಿದ್ದರು. ಮೊದಲನೇ ದಿನದ ಆಕ್ಷನ್ನಲ್ಲಿ ಹೈಯೆಸ್ಟ್ ಬಿಡ್ಡಿಂಗ್ ಪ್ಲೇಯರ್. ಮೂರನೇ ಆಟಗಾರರಾದ ಗುರ್ಮೀತ್ ಸಿಂಗ್. ಇವರು ಕಳೆದ 2 ಸೀಸನ್ನಿಂದ ಮುಂಬೈ ಪರ ಆಡುತ್ತಿದ್ದರು. ಈ ಸೀಸನ್ ಗುಜರಾತ್ ತಂಡಕ್ಕೆ $1.99 ಲಕ್ಷಕ್ಕೆ ಸೋಲ್ಡ್ ಆಗಿದ್ದಾರೆ ಹಾಗೂ ಕಳೆದ 2 ಸೀಸನ್ನಿಂದ ಮುಂಬೈಗೆ ಟಾಪ್ ರೇಟರ್ ಆಗಿದ್ದಾರೆ. ಮೊಹಮ್ಮದ್ ರೆಜಾ ಶಿಯಾನ್ ಶಾದ್ಲು. ಇವರು ಹರಿಯಾಣ ಸ್ಟೀಲರ್ಸ್ ತಂಡಕ್ಕೆ $2.7 ಕೋಟಿಗೆ ಸೋಲ್ಡ್ ಆಗಿದ್ದಾರೆ ಮತ್ತು ಇವರು ಕಳೆದ ಸೀಸನ್ ಚಾಂಪಿಯನ್ ತಂಡವಾದ ಪಾಟ್ನಾ ಪೈರೇಟ್ಸ್ಗೆ ಆಡಿದ್ದಾರೆ. ಇವರು ಮೂಲತಃ ಇರಾನ್ ದೇಶದವರು. ಶಾದ್ಲು. ಮುಂದಿನ ಆಟಗಾರರಾದ ಫೈಸಲ್ ಸುಲ್ತಾನ್ ಅಟ್ರಾಚಿಲಿ. ಇವರು ಮೂಲತಃ ಇರಾನ್ ದೇಶದವರು ಮತ್ತು ಇವರು ಪ್ರೊ ಕಬಡ್ಡಿಯ ನಂಬರ್ 1 ಡಿಫೆಂಡರ್. ಇವರು ಬೆಂಗಾಲ್ ವಾರಿಯರ್ಸ್ ತಂಡಕ್ಕೆ ಸೋಲ್ಡ್ ಆಗಿದ್ದಾರೆ. $50 ಲಕ್ಷ ಇವರ ಬಿಡ್ಡಿನ ಹಣ ಮತ್ತು ಇವರು ಸುಲ್ತಾನ್ ಎಂದೇ ಪ್ರೊ ಕಬಡ್ಡಿ ಇತಿಹಾಸದಲ್ಲಿ ಬಹಳ ಪ್ರಸಿದ್ಧರಾಗಿದ್ದಾರೆ. ಪ್ರೊ ಕಬಡ್ಡಿ ಇತಿಹಾಸದ ಸಕ್ಸಸ್ಫುಲ್ ಕ್ಯಾಪ್ಟನ್ ಆಗಿದ್ದಾರೆ. ಮುಂದಿನ ಆಟಗಾರರಾದ ಸುನಿಲ್ ಕುಮಾರ್. ಇವರು ಮೋಸ್ಟ್ ಎಕ್ಸ್ಪೆನ್ಸಿವ್ ಇಂಡಿಯನ್ ಡಿಫೆಂಡರ್ ಆಗಿ ಹೊರಹೊಮ್ಮಿದ್ದಾರೆ ಮತ್ತು ಇವರು $1.15 ಲಕ್ಷಕ್ಕೆ ಯು ಮುಂಬಾ ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ ಮತ್ತು ಇಂಡಿಯಾದ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ. ಇವರು 65 ಜಯಗಳನ್ನು ಕೇವಲ 80 ಮ್ಯಾಚಲ್ಲಿ ಗಳಿಸಿದ್ದಾರೆ. ಕಳೆದ ವರ್ಷ ಪಾಟ್ನಾಕ್ಕೆ ಆಡಿದ ಆಟಗಾರ ಕೃಷ್ಣನ್ ದುಲ್ ಅವರು ಈ ವರ್ಷ $30 ಲಕ್ಷಕ್ಕೆ ತೆಲುಗು ಟೈಟನ್ಸ್ ತಂಡಕ್ಕೆ ಆಡಲಿದ್ದಾರೆ.